ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಸ್, ಇವತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನ್ಕೋತೀನಿ. ಸೊ ತಾರಲ್ಲಿ ಜಮೀನಿಗೆ ಬಂದಿದ್ದೆ. ಸೊ ಒಂದು ಎರರ್ ಮೆಸೇಜ್ ಬಂದಿದೆ. ಸೊ ಅದೇನು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. DPF is clogged ಅಂತ ಬರ್ತಾ ಇದೆ. ಓಕೆ, ಸೊ ಇದೇನಾಗಿದೆ ಅಂತಂದರೆ ನಿಮಗೆಲ್ಲ ಗೊತ್ತೀಗ BS6 ಇಂಜಿನಲ್ಲಿ ಆ್ಯಡ್ ಬ್ಲೂ ಅನ್ನೋ ಒಂದು ಲಿಕ್ವಿಡ್ನ ಆ್ಯಡ್ ಮಾಡಬೇಕು. ಏನಕ್ಕೆ ಅಂದರೆ ಅದು ಕಾರ್ಬನ್ ಪಾರ್ಟಿಕಲ್ಸ್ನ ಅಲ್ಲೇ ಬರ್ನ್ ಮಾಡಿ ಇದು ಮಾಡುತ್ತೆ, ಏನೋ ಕಾರ್ಬನ್ನ ಕಡಿಮೆ ಮಾಡುತ್ತೆ. ಸೊ ಈಗ ಏನಾಗಿದೆ ಅಂತಂದರೆ ಕಾರ್ಬನ್ ಅಕ್ಯುಮುಲೇಟ್ ಆಗಿದೆ. ಸೊ ಅಕ್ಯುಮುಲೇಟ್ ಆಗಿರೋದಕ್ಕೆ ನಿಮಗೆ ರೀಜನ್ ಬೇಕು ಅಂತ ಹೇಳುತ್ತೆ. ಇದನ್ನು ನೀವು ರೀಜನ್ ಎರಡು ರೀತಿ ಮಾಡ್ಬೋದು. ಒಂದು ಡ್ರೈವ್ ಮಾಡ್ಬೋದು. ಈಗ ಒಂದು ಹೈವೇಲಿ ಒಂದು 60 kmph ಮೇಲೆ ಒಂದು 15 to 20 minutes ಡ್ರೈವ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಕಾರ್ಬನ್ ಡಿಸಾಲ್ವ್ ಆಗುತ್ತೆ. ಇಲ್ಲ ಅಂದರೆ ಪಾರ್ಕ್ ಮಾಡಿ ಕೂಡ ನೀವು ರೀಜನ್ನ ಮಾಡ್ಬೋದು. ಸೊ ಈಗ ನಾನು ಪಾರ್ಕ್ ಮಾಡಿ ರೀಜನ್ನ ಮಾಡ್ತೀನಿ. ಸೊ ಪಾರ್ಕ್ ಮಾಡಿ ರೀಜನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾವಾಗಲೂ ಸ್ವಲ್ಪ ಓಪನ್ ಸ್ಪೇಸಲ್ಲಿ ಗಾಡಿ ಪಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ಪಾರ್ಕ್ ಮಾಡಿದ್ಮೇಲೆ ವೆಹಿಕಲ್ನ ಸ್ಟಾರ್ಟ್ ಮಾಡಿ. ಓಕೆ, ಈಗ ವೆಹಿಕಲ್ ಸ್ಟಾರ್ಟ್ ಆಗಿದೆ. ನ್ಯೂಟ್ರಲ್ ಮಾಡಿ, ಹ್ಯಾಂಡ್ ಬ್ರೇಕ್ ಫುಲ್ ಮಾಡಿ, ಕ್ಲಚ್ಚು, ಬ್ರೇಕು, ಆಕ್ಸಿಲೇಟರ್ ಪೆದ ಮೇಲೆ ಏನು ಕಾಲಿಡಬೇಡಿ. ಸೊ ಇಲ್ಲಿ ನಿಮಗೆ ಮೆನು ಬಟನ್ ಇದೆ. ಸೊ ಮೆನುನ ಟಾಗಲ್ ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ ಟ್ರಿಪ್ ಮೆನುಗೆ ಬಂದಾಗ ಟಾಗಲ್ ಮಾಡಿ ನೀವು ಬಟನ್ನ ರೀಜನ್ ಅಂತ ಬರೋ ತನಕ. ಓಕೆ, ಸೊ ಇಲ್ಲಿ ರೀಜನ್ ಬಂತು. ಸೊ ಇದನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಓಕೆ, ರೀಜನ್ ರಿಕ್ವೆಸ್ಟೆಡ್ ಅಂತ ಬಂತು. ಈಗ ರೀಜನ್ ಸ್ಟಾರ್ಟ್ ಆಯಿತು. ನೀವು ನೋಡ್ಬೋದು RPM ಜಾಸ್ತಿ ಆಯಿತು. ಸೊ ಈ ರೀಜನ್ ಆಲ್ಮೋಸ್ಟ್ ನಿಮಗೆ ಕಂಪ್ಲೀಟ್ ಪ್ರೊಸೆಸ್ ಮುಗಿಯೋ ತನಕ 15 to 20 minutes ತಗೊಳುತ್ತೆ. ಸೊ ಅದು ಆಟೋಮ್ಯಾಟಿಕ್ಕಾಗಿ ಟರ್ಮಿನೇಟ್ ಆಗುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ರೀಜನ್ ಪ್ರೊಸೆಸ್ ನಡೆಯುವಾಗ ನೀವು ಆಕ್ಸಿಲೇಟರ್ ಕೊಡೋದಾಗಲಿ, ಕ್ಲಚ್ ಪೆಡಲ್ನ ಪ್ರೆಸ್ ಮಾಡೋದಾಗಲಿ ಅಥವಾ ಬ್ರೇಕ್ ಅಪ್ಲೈ ಮಾಡೋದಾಗಲಿ ಯಾವುದನ್ನು ಮಾಡಬಾರ್ದು. ಸೊ ಇದು DPF ಅಂದರೆ ಕಾರ್ಬನ್ ಅಕ್ಯುಮುಲೇಟ್ ಆದಾಗ ಈ ರೀತಿ ಆಗುತ್ತೆ ಡೀಸೆಲ್ ವೆಹಿಕಲ್ಸ್ಗೆ. ಸೊ ಹಂಗಾಗಿ ಆ್ಯಡ್ ಬ್ಲೂನು ನೀವು ನೋಡ್ಕೊಬೇಕಾಗತ್ತೆ ಲೆವೆಲ್ನ. ಸೊ ಈಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಸೊ ಇದನ್ನು ನಿಮಗೆ ತೋರಿಸ್ಕೊಡ್ಬೇಕು.